ನಮಸ್ಕಾರ ಸ್ನೇಹಿತರೆ, ಟೆಕ್ಸ್ಟಾ ಕ್ರಿಯೇಟರ್ಸ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ಮಹಾಕುಂಭಮೇಳ ನಡೀತಿದೆ. ಅದರಲ್ಲೂ ಈ ಬಾರಿ ನಡೆಯುತ್ತಿರುವ ಕುಂಭಮೇಳ ಬಹಳ ವಿಶಿಷ್ಟತೆಯಿಂದ ಕೂಡಿದೆ. 144 ವರ್ಷಗಳ ಬಳಿಕ ಇಂಥದ್ದೊಂದು ಪುಣ್ಯದ ಕ್ಷಣ ಬಂದದ್ದು ಮಹಾಕುಂಭಮೇಳ ಆಯೋಜಿಸಲಾಗಿದೆ. ಈ ಕುಂಭಮೇಳ ಭಾರತದ ಸಾಂಸ್ಕೃತಿಕ ಪ್ರಜ್ಞೆ, ಹಬ್ಬ ಮತ್ತು ಸಾಮಾಜಿಕ ಮನೋಭಾವದ ಒಂದು ಅಧ್ಯಾಯವಾಗಿದೆ ಅಂದ್ರೆ ತಪ್ಪಾಗಲಾರದು. ಕುಂಭದ ಮಹತ್ವ ಸನಾತನ ಧರ್ಮದ ಬೇರುಗಳನ್ನ ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಹಿಂದೂ ಸಂಸ್ಕೃತಿಯ ಏಕತೆಗೆ ದಾರಿ ಮಾಡಿಕೊಟ್ಟಿದೆ. ಇಂದಿಗೂ ಕುಂಭಮೇಳ ಅಂದ್ರೆ ಸಂಸ್ಕೃತಿಯ ಸಂಪೂರ್ಣತೆ, ಸಾರ್ವಭೌಮತೆ ಮತ್ತು ಸಾರ್ವತ್ರಿಕತೆಯ ವರದಾನವಾಗಿದೆ. ಹಾಗಿದ್ರೆ ಏನಿದು ಕುಂಭಮೇಳ? ಇದರ ಹಿನ್ನೆಲೆ ಏನು? ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಆಗುವ ಲಾಭಗಳೇನು? ಇದಕ್ಕೆ ಇಷ್ಟ್ಯಾಕೆ ಮಹತ್ವ ಅಂತ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಕುಂಭಮೇಳದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈಗ ನಡೀತಿರುವ ಕುಂಭಮೇಳದ ಸ್ಥಳವಾದ ಪ್ರಯಾಗ್ರಾಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮೊದಲು ನೋಡೋಣ. ಪ್ರಯಾಗ ಅಂದ್ರೆ ಮೊದಲ ಯಾಗ ಅಂತ ಅರ್ಥ. ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯ ಮುಗಿದ ಮೇಲೆ ಇಲ್ಲಿಗೆ ಬಂದು ಮೊದಲ ಯಾಗ ಮಾಡಿದಂತೆ. ಬಳಿಕ ತನ್ನನ್ನ ತಾನು ಈ ಗಂಗಾ, ಯಮುನಾ ಮತ್ತು ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ತನ್ನನ್ನ ಅರ್ಪಿಸಿಕೊಂಡ ಅಂತ ಹೇಳಲಾಗತ್ತೆ. ಮತ್ತು ಯಾಗವನ್ನ ಹುಟ್ಟುಗೊಳಿಸಿ ಪ್ರಯಾಗವನ್ನ ರಚಿಸಲಾಯಿತು ಮತ್ತು ಆ ಸ್ಥಳದ ಹೆಸರು ಪ್ರಯಾಗ್ರಾಜ್ ಅಂತ ಆಯಿತು. ಮಹಾಭಾರತದ ಕಾಲದಲ್ಲಿ ಈ ಊರನ್ನ ಕೌಶಂಬ ಅಂತ ಕರೆಯಲಾಗ್ತಾ ಇತ್ತು. ಇನ್ನು ಈ ಪವಿತ್ರ ನಗರದ ಅಧಿದೇವತೆ ಭಗವಾನ್ ಶ್ರೀ ವಿಷ್ಣುವೇ ಆಗಿದ್ದು ಇಲ್ಲಿ ಮಾಧವನ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾರೆ. ಇಲ್ಲಿ ದೇವರ 12 ರೂಪಗಳಿವೆ. ಅದನ್ನ ದ್ವಾದಶ ಮಾಧವ ಅಂತ ಕರೀತಾರೆ. ಇದು ಮಹಾಕುಂಭದ 4 ಸ್ಥಳಗಳಲ್ಲಿ ಒಂದಾಗಿದ್ದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರವೆಂದು ಕರೆಸಿಕೊಳ್ಳುತ್ತೆ. ಪ್ರಯಾಗ್ರಾಜ್ನ ಕೋಟೆಯಲ್ಲಿನ ಸರಸ್ವತಿ ಕುಂಡದಲ್ಲಿ ಸರಸ್ವತಿಯ ಉಗಮವಾಗತ್ತೆ ಅಂತ ನಂಬಲಾಗಿದೆ. ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿ ಇಲ್ಲಿನ ಗಂಗೆ ಮತ್ತು ಯಮುನೆಯನ್ನ ಸೇರಿಕೊಳ್ತಾಳೆ ಅಂತ ನಂಬ್ತಾರೆ. ಪ್ರಯಾಗ್ರಾಜ್ ಸೋಮ, ವರುಣ ಮತ್ತು ಪ್ರಜಾಪತಿಯ ಜನ್ಮ ಸ್ಥಳವಾಗಿದೆ. ಪ್ರಯಾಗವನ್ನ ವೈದಿಕ ಮತ್ತು ಬೌದ್ಧ ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಇದು ಮಹರ್ಷಿ ಭಾರದ್ವಾಜ, ದೂರ್ವಾಸ ಮತ್ತು ಪನ್ನ ಋಷಿಗಳ ಆವಾಸ ಸ್ಥಳವೂ ಆಗಿತ್ತು. ಋಷಿ ಭಾರದ್ವಾಜರು ಕ್ರಿಸ್ತಪೂರ್ವ 5000ರಲ್ಲಿ ಇಲ್ಲಿ ವಾಸಿಸುತ್ತಿದ್ರಂತೆ ಮತ್ತು 10,000ಕ್ಕೂ ಹೆಚ್ಚು ಶಿಷ್ಯರಿಗೆ ಇಲ್ಲಿಯೇ ವಿದ್ಯೆಯನ್ನ ಹೇಳ್ಕೊಟ್ಟಿದ್ರು. ಸಂಗಮಕ್ಕೆ ಅತ್ಯಂತ ಸಮೀಪದಲ್ಲಿರುವ ಈಗಿನ ಜುಲ್ಸಿ ಪ್ರದೇಶ ಚಂದ್ರನ ವಂಶಸ್ಥರ ರಾಜ ಪೂರರವನ ರಾಜ್ಯವಾಗಿತ್ತು. ವತ್ಸ ಮತ್ತು ಮೌರ್ಯರ ಆಳ್ವಿಕೆಯಲ್ಲಿ ಸಮೀಪದ ಕೌಶಂಬ ಪ್ರದೇಶ ಸಮೃದ್ಧಿಯಿಂದ ವಿಜೃಂಭಿಸುತ್ತಿತ್ತು. ಆದ್ರೆ ಇಂತಹ ಪುಣ್ಯ ಭೂಮಿಯಲ್ಲಿ ಕೋಟೆಯೊಂದನ್ನ ಕಟ್ಟಿ 1575ರಲ್ಲಿ ಅದಕ್ಕೆ ಇಲಹಾಬಾದ್ ಅಂತ ಅಕ್ಬರ್ ಹೆಸರಿಟ್ಟಿದ್ದ. ಆದ್ರೆ ಈಗಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಲಹಾಬಾದ್ ಹೆಸರನ್ನು ಮತ್ತೆ ಪ್ರಯಾಗ್ರಾಜ್ ಅಂತ 18 ಅಕ್ಟೋಬರ್ 2018ರಲ್ಲಿ ಬದಲಾಯಿಸಿದ್ರು. ಇನ್ನು ಇತಿಹಾಸವನ್ನ ನೋಡೋದಾದ್ರೆ 1801ರಲ್ಲಿ ಅವಧ್ ನವಾಬ ಇದನ್ನ ಬ್ರಿಟಿಷ್ ಆಳ್ವಿಕೆಗೆ ಹಸ್ತಾಂತರಿಸಿದಾಗ ಇಲ್ಲಿ ಬ್ರಿಟಿಷರ ಆಳ್ವಿಕೆ ಶುರುವಾಗುತ್ತೆ. ಬ್ರಿಟಿಷರ ಸೈನ್ಯ ತನ್ನ ಮಿಲಿಟರಿ ಉದ್ದೇಶಗಳಿಗಾಗಿ ಇಲ್ಲಿನ ಕೋಟೆಯನ್ನ ಬಳಸ್ಕೊಂಡಿದ್ರು. ಮುಂದೆ 1857ರಲ್ಲಿ ಈ ನಗರ ಮೊದಲ ಸ್ವಾತಂತ್ರ್ಯದ ಯುದ್ಧದ ಕೇಂದ್ರವಾಗಿತ್ತು. ನಂತರ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಚಳುವಳಿಯ ಭದ್ರಕೋಟೆಯಾಯಿತು. ನಂತರ ಈ ನಗರವನ್ನ ಇಲಹಾಬಾದ್ ಬದಲಾಗಿ ಅಲಹಾಬಾದ್ ಎಂದು ಹೆಸರಿಸಲಾಯಿತು. ಆಗ ಈ ನಗರವನ್ನ ಅಗ್ರಾವತ್ ಸಂಯುಕ್ತ ಪ್ರಾಂತ್ಯದ ರಾಜಧಾನಿಯನ್ನಾಗಿ ಮಾಡಲಾಯಿತು. ಬಳಿಕ 1868ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸ್ಥಾಪನೆ ಆಗುತ್ತೆ. 1887ರಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ಇದು ಭಾರತದ 4ನೇ ಹಳೆಯ ವಿಶ್ವವಿದ್ಯಾಲಯ. ಇಂದಿಗೂ ಪ್ರಖ್ಯಾತಿಯನ್ನ ಪಡೆದಿದೆ. ಮತ್ತೊಂದು ವಿಶಿಷ್ಟತೆ ಏನಂದ್ರೆ ಭಾರತದ ಒಟ್ಟು 6 ಪ್ರಧಾನಿ ಮಂತ್ರಿಗಳು ಇದೇ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್ ಮತ್ತು ಮಾಜಿ ಪ್ರಧಾನಿ ಚಂದ್ರಶೇಖರ ಅಲಹಾಬಾದ್ ವಿಶ್ವವಿದ್ಯಾಲಯದ
ವಿದ್ಯಾರ್ಥಿಗಳಾಗಿದ್ದಾರೆ. ಇಂತಹ ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ಮಹಾಕುಂಭಮೇಳ ಆಯೋಜಿಸಲಾಗಿದೆ. ಹಾಗಿದ್ರೆ ಕುಂಭಮೇಳ ಅಂದ್ರೆ ಏನು ಅಂತ ನೋಡೋದಾದ್ರೆ, ದಂತಕಥೆಯ ಪ್ರಕಾರ ಅಮೃತ ಪಡೆಯಲು ದೇವರು ಮತ್ತು ರಾಕ್ಷಸರ ನಡುವೆ ಸಾಗರ ಮಂಥನ ನಡೆದ ಕತೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಸಮುದ್ರ ಮಂಥನದ ಸಮಯದಲ್ಲಿ ಅನೇಕ ವಿಧದ ರತ್ನಗಳು ಉತ್ಪಾದನೆ ಆದವು. ಆದ್ರೆ ಸಾಗರ ಮಂಥನದ ಕೊನೆಯಲ್ಲಿ ಋಷಿ ಧನ್ವಂತರಿ ಅಮೃತದ ಕಳಶದೊಂದಿಗೆ ಕಾಣಿಸಿಕೊಂಡ. ಈ ಅಮೃತವನ್ನ ಪಡೆಯುವ ಬಯಕೆಯಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧವೇ ಪ್ರಾರಂಭವಾಗುತ್ತೆ. ಆ ಯುದ್ಧ ಬರೋಬ್ಬರಿ 12 ದಿನಗಳ ಕಾಲ ನಡೀತು. ಅಮೃತ ಕಸಿದುಕೊಳ್ಳುವ ಈ ಜಗಳದಲ್ಲಿ ಕೆಲವು ಅಮೃತದ ಬಿಂದುಗಳು ಭೂಮಿಯ ಮೇಲಿನ 4 ಸ್ಥಳಗಳಲ್ಲಿ ಬಿದ್ದವು: ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ ಮತ್ತು ನಾಸಿಕ್. ಅಂದಿನಿಂದ ಪ್ರತಿ 12 ವರ್ಷಗಳಿಗೊಮ್ಮೆ ಈ 4 ಸ್ಥಳಗಳಲ್ಲಿ ಕುಂಭವನ್ನ ಆಯೋಜಿಸಲಾಗುತ್ತೆ. 12 ವರ್ಷಗಳಿಗೊಮ್ಮೆ ಯಾಕೆ ಕುಂಭಮೇಳ ಆಯೋಜಿಸ್ತಾರೆ ಅಂದ್ರೆ, ದೇವರುಗಳ ಒಂದು ದಿನವು ಮಾನವರ ಒಂದು ವರ್ಷಕ್ಕೆ ಸಮಾನವಾದದ್ದು. ಅಂದ್ರೆ ಸೂರ್ಯ, ಚಂದ್ರ ಮತ್ತು ಗುರುಗಳ ನಪೇಕ್ಷಾ ಸ್ಥಳವನ್ನ ಅವಲಂಬಿಸಿ ಪ್ರತಿ 12 ವರ್ಷಗಳಿಗೊಮ್ಮೆ ಈ ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಚರಿಸಲಾಗುತ್ತೆ. ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭವನ್ನ ಆಯೋಜಿಸುತ್ತಾರೆ. 12 ವರ್ಷಗಳ ನಂತರ ನಡೆಯುವ ಈ ಹಬ್ಬವನ್ನ ಪೂರ್ಣ ಕುಂಭ ಎಂದು ಕರೀತಾರೆ. ಇನ್ನು ಕುಂಭಮೇಳದಲ್ಲಿ 4 ವಿಧಗಳಿದ್ದು, 4 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಕ್ಕೆ ಕುಂಭಮೇಳ, 6 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಕ್ಕೆ ಅರ್ಧ ಕುಂಭಮೇಳ, 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಕ್ಕೆ ಪೂರ್ಣ ಕುಂಭಮೇಳ ಮತ್ತು 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಕ್ಕೆ ಮಹಾಕುಂಭಮೇಳ ಅಂತ ಕರೆಯಲಾಗುತ್ತೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. ಹೀಗೆ 11 ಕುಂಭಗಳು ಪೂರ್ಣಗೊಂಡಾಗ 12ನೇ ಪೂರ್ಣ ಕುಂಭವನ್ನ ಮಹಾಕುಂಭಮೇಳ ಅಂತ ಕರೆಯಲಾಗುತ್ತೆ. ಇದು 144 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭ 144 ವರ್ಷಗಳ ನಂತರ ಆಯೋಜಿಸಲಾಗಿದೆ. ಇನ್ನು ಕುಂಭಮೇಳದ 12 ವರ್ಷಗಳ ಅಂತರಕ್ಕೆ ಮತ್ತೊಂದು ಕಾರಣವೇನೆಂದ್ರೆ, ಗುರುಗ್ರಹ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತಲೂ 12 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಹೀಗಾಗಿ ಕುಂಭಮೇಳ ಆಯೋಜಿಸುವ ಸ್ಥಳ ರಾಶಿ ಚಕ್ರದ ಚಿಹ್ನೆಗಳನ್ನ ಅವಲಂಬಿಸಿರುತ್ತೆ. ಸೂರ್ಯ ಮತ್ತು ಗುರುವನ್ನ ವಿಶೇಷ ಕೊಡುಗೆ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಗ್ರಹಗಳ ಸ್ಥಳಗಳು ನಿರ್ದಿಷ್ಟವಾಗಿರೋದ್ರಿಂದ ನದಿಯ ನೀರನ್ನ ಆಧ್ಯಾತ್ಮಿಕವಾಗಿ ಶಕ್ತಿಯುತವಾಗಿಸುತ್ತೆ ಅಂತ ಹೇಳಲಾಗುತ್ತೆ. ಕುಂಭಮೇಳದ ವೆಬ್ಸೈಟ್ ಪ್ರಕಾರ ಗುರು ಕುಂಭದಲ್ಲಿದ್ದಾಗ ಮತ್ತು ಸೂರ್ಯ ಹಾಗೂ ಚಂದ್ರರು ಕ್ರಮವಾಗಿ ಮೇಷ ಮತ್ತು ಧನುರ್ ರಾಶಿಯಲ್ಲಿದ್ದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ. ಗುರು ಋಷಭ ರಾಶಿಯಲ್ಲಿದ್ದಾಗ ಮತ್ತು ಸೂರ್ಯ ಹಾಗೂ ಚಂದ್ರ ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭ ನಡೆಯುತ್ತೆ. ಗುರು ಸಿಂಹ ರಾಶಿಯಲ್ಲಿದ್ದಾಗ, ಸೂರ್ಯ ಮತ್ತು ಚಂದ್ರರು ಕರ್ಕಾಟಕ ರಾಶಿಯಲ್ಲಿದ್ದಾಗ ನಾಸಿಕ್ ಮತ್ತು ತ್ರಯಂಬಕೇಶ್ವರದಲ್ಲಿ ಕುಂಭವನ್ನ ಆಯೋಜಿಸಲಾಗುತ್ತೆ. ಆದ್ದರಿಂದ ಇದನ್ನ ಸಿಂಹಸ್ತ್ರ ಕುಂಭ ಅಂತಲೂ ಕರೀತಾರೆ. ಹಿಂದೂ ಪುರಾಣಗಳ ಪ್ರಕಾರ ಕುಂಭಮೇಳವನ್ನ 12 ವರ್ಷಗಳ ಅವಧಿಯಲ್ಲಿ 4 ಬಾರಿ ಆಚರಿಸಲಾಗುತ್ತೆ. ಅದರಲ್ಲೂ ಈ ಕುಂಭಮೇಳವನ್ನ 4 ಯಾತ್ರಾ ಸ್ಥಳಗಳಲ್ಲಿ ಆಯೋಜಿಸ್ತಾ ಬರಲಾಗಿದೆ. ಉತ್ತರಾಖಂಡ ಗಂಗಾ ನದಿ ತಟದಲ್ಲಿರುವ ಹರಿದ್ವಾರ, ಮಧ್ಯಪ್ರದೇಶದ ಶಿಪ್ರಾ ನದಿ ತಟದಲ್ಲಿರುವ ಉಜ್ಜಯಿನಿ, ಮಹಾರಾಷ್ಟ್ರದ ಗೋದಾವರಿ ನದಿ ತಟದಲ್ಲಿರುವ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮದಲ್ಲಿರುವ ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳವನ್ನ ಆಯೋಜಿಸ್ತಾ ಬರಲಾಗಿದೆ. ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 13 ಜನವರಿ 25ರಿಂದ ಶುರುವಾಗಿದೆ. ಇದು ಫೆಬ್ರವರಿ 26ರ ಮಹಾಶಿವರಾತ್ರಿಯವರೆಗೂ ನಡೆಯಲಿದೆ. ಇನ್ನು ಈ ಮಹಾಕುಂಭ ಮೇಳದಲ್ಲಿ 40 ಕೋಟಿಗೂ ಹೆಚ್ಚು ಜನ ಭಾಗವಹಿಸ್ತಾರೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಇನ್ನು ಈ ಕುಂಭವನ್ನ ಮೊದಲ ಬಾರಿಗೆ ಯಾವಾಗ ಆಯೋಜಿಸಲಾಯಿತು ಎಂಬುದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲ. ಮೊದಲ ಕುಂಭಮೇಳವನ್ನ ಆಯೋಜಿಸಿರುವ ದಿನಾಂಕದ ಬಗ್ಗೆ ಇಂದಿಗೂ ವಿಭಿನ್ನ ಅಭಿಪ್ರಾಯಗಳಿವೆ. ಕೆಲವು ನಂಬಿಕೆಗಳ ಪ್ರಕಾರ 7ನೇ ಶತಮಾನದಲ್ಲಿ ಚಕ್ರವರ್ತಿ ಹರ್ಷವರ್ಧನನ ಆಳ್ವಿಕೆಯಲ್ಲಿ ಚೈನಿ ಯಾತ್ರಿ ತನ್ನ ಪ್ರವಾಸ ಕಥನವೊಂದರಲ್ಲಿ
ಕುಂಭವನ್ನ ವಿವರಿಸಿದ್ದಾನೆ. ಈ ಪ್ರವಾಸ ಕಥನದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳ ಮಹೋತ್ಸವದ ಸಂದರ್ಭದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡುವುದನ್ನ ಉಲ್ಲೇಖಿಸಿ ಅದನ್ನ ಪವಿತ್ರ ಹಿಂದೂ ತೀರ್ಥಯಾತ್ರಾ ಸ್ಥಳವೆಂದು ವಿವರಿಸಿದ್ದಾನೆ. ಅದೇ ಸಮಯ 8ನೇ ಶತಮಾನದಲ್ಲಿ ಭಾರತೀಯ ಗುರು ಮತ್ತು ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಾವು ಸ್ಥಾಪಿಸಿದ ನಾಗಾ ಸಾಧುಗಳ ಅಖಾಡಗಳಿಗಾಗಿ ಸಂಗಮದ ದಡದಲ್ಲಿ ಸ್ನಾನದ ವ್ಯವಸ್ಥೆ ಮಾಡಿದ್ದರು ಎಂದು ಕೆಲವರು ಹೇಳ್ತಾರೆ. ವಿವಿಧ ಸ್ನಾನಗಳು ನಡೀತವೆ. ಮಹಾಕುಂಭದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಎಲ್ಲಾ ಪಾಪಗಳು ಕಳೆದು ಹೋಗ್ತವೆ ಎಂಬ ನಂಬಿಕೆ ಇದೆ. ಈ ದೈವಿಕ ಕ್ರಿಯೆಯನ್ನ ಆಧ್ಯಾತ್ಮಿಕ ಶುದ್ಧೀಕರಣ ಜೀವನಮಾನದಲ್ಲಿ ಒಮ್ಮೆ ಮಾತ್ರ ಸಿಗೋದು ಎಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮಗಳ ಪ್ರಕಾರ ಕುಂಭದ ಸಮಯದಲ್ಲಿ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವುದು ನಕಾರಾತ್ಮಕ ಕರ್ಮವನ್ನ ತೆಗೆದುಹಾಕುತ್ತಂತೆ, ಆತ್ಮವನ್ನ ಶುದ್ಧಗೊಳಿಸುತ್ತದೆ. ಆ ಮೂಲಕ ಭಕ್ತರು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಇನ್ನು ಮೋಕ್ಷ ಅಥವಾ ಮುಕ್ತಿ ಅಂದ್ರೆ ಜನನ ಮರಣ ಚಕ್ರದಿಂದ ಮುಕ್ತಿ ಪಡೆಯುವುದು. ಅನೇಕ ಜನರು ಈ ಪವಿತ್ರ ಸ್ಥಳಕ್ಕೆ ಬಂದು ಮೋಕ್ಷವನ್ನ ಪಡೆಯಲು ಸ್ನಾನ ಮಾಡ್ತಾರೆ. ಕುಂಭಮೇಳ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮೇರು ಆಚರಣೆಯಾಗಿದೆ. ಸ್ನೇಹಿತರೆ, ಇದಿಷ್ಟು ಮಹಾಕುಂಭಮೇಳದ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.